ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ಸೀಟ್ಸ್ಗಳು ಈ ಒಂದು ಸೆಕೆಂಡ್ ರೌಂಡಲ್ಲಿ ಬರ್ತಾವೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಲಾಸ್ಟ್ ಇಯರ್ ಇದೇ ಒಂದು ಟ್ರೆಂಡನ್ನು ಫಾಲೋ ಮಾಡಿಕೊಂಡು ಯಾವ ಕೆಟಗರಿಗಳಲ್ಲಿ ಎಷ್ಟೊಂದು ಸೀಟ್ಸ್ಗಳು ಸೆಕೆಂಡ್ ರೌಂಡಲ್ಲಿ ಇದ್ದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಹಾಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ನಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿತ್ತು ಎಂಬುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ ಸೆಕೆಂಡ್ ರೌಂಡಲ್ಲಿ 50 ಸೀಟ್ಗಳನ್ನು ಜಾಸ್ತಿ ಮಾಡಿದ್ರು. ಅದರ ಬಗ್ಗೆ ಒಂದು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ರು ಲಾಸ್ಟ್ ಇಯರು. ಆ 50 ಸೀಟ್ಗಳ ಡಿಸ್ಟ್ರಿಬ್ಯೂಷನ್ ಕೂಡ ಬಿಟ್ಟಿದ್ರು. ಇದೇ ರೀತಿ ಈ ವರ್ಷವೂ ಕೂಡ ಯಾವುದಾದ್ರೂ ಒಂದು ಕಾಲೇಜ್ನಲ್ಲಿ ಅಥವಾ 2 ಕಾಲೇಜ್ನಲ್ಲಿ ಕಂಪಲ್ಸರಿಯಾಗಿ ಆ್ಯಡ್ ಆಗೇ ಆಗ್ತದೆ ಅನ್ನೋದು ನನ್ನ ಭರವಸೆ ಇದೆ. ಆದರೆ ನೋಡಬೇಕು ಎಷ್ಟರ ಮಟ್ಟಿಗೆ ಈ ಒಂದು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಯಾವ ಕಾಲೇಜ್ನಲ್ಲಿ ಎಂಬುದನ್ನು ನಾವು ಸೆಕೆಂಡ್ ರೌಂಡ್ನ ಸೀಟ್ ಮ್ಯಾಟ್ರಿಕ್ಸ್ ನಂತರ ಗಮನಿಸಬಹುದಾಗಿರುತ್ತೆ. ಈ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಎಲ್ಲವೂ ಕೂಡ NMC ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 50 ಸೀಟ್ಗಳಷ್ಟೇ ಅಲ್ಲದೆ ಇನ್ನಿತರ ಫ್ಯಾಕ್ಟರ್ಸ್ಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿ ಟೋಟಲ್ ಆಗಿ ಎಷ್ಟು ಸೀಟ್ಸ್ಗಳು ಪ್ರತಿಯೊಂದು ಕೆಟಗರಿಗಳಲ್ಲಿ ಇನ್ಕ್ಲೂಡ್ ಆಗಿದ್ದವು ಮತ್ತು ಎಕ್ಸ್ಟ್ರಾ ಆಗಿದ್ದು ಎನ್ನುವುದನ್ನು ನಾವು ಸೆಕೆಂಡ್ ರೌಂಡಲ್ಲಿ ಗಮನಿಸಿದರೆ 2024ರಲ್ಲಿ 1G ಕೆಟಗರಿಯಲ್ಲಿ 4 ಸೀಟ್ಸ್ಗಳು ಎಕ್ಸ್ಟ್ರಾ ಆಗಿದ್ದು ಅಂದರೆ ಸೆಕೆಂಡ್ ರೌಂಡ್ಗೆ ಬಂದಿದ್ದು. ಹಾಗೆ ಲಾಸ್ಟ್ ಇಯರ್ನ 2AG ಕೆಟಗರಿಯಲ್ಲಿ ಸೆಕೆಂಡ್ ರೌಂಡ್ಗೆ 20 ಸೀಟ್ಸ್ಗಳು ಬಂದಿದ್ದು. ಗಮನಿಟ್ಟು ನೋಡಿ, 20 ಸೀಟ್ಸ್ಗಳು 2AG ಕೆಟಗರಿಯಲ್ಲಿ ಆ್ಯಡ್ ಆಗಿದ್ದು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ಗೆ. ಹಾಗೆ 2AR ಕೆಟಗರಿಯಲ್ಲಿ 1 ಸೀಟ್ಗಳು ಆ್ಯಡ್ ಆಗಿತ್ತು ಸೆಕೆಂಡ್ ರೌಂಡ್ಗೆ. ಹಾಗೆ 2AK ಯಾವುದೇ ಸೀಟ್ಗಳು ಇರಲಿಲ್ಲ. 2BGಯಲ್ಲಿ 6 ಸೀಟ್ಸ್ಗಳು ಆ್ಯಡ್ ಆಗಿದ್ದು. ಹಾಗೆ 3AG ಕೆಟಗರಿಯಲ್ಲಿ 6 ಸೀಟ್ಗಳು ಆ್ಯಡ್ ಆಗಿದ್ದು. 3AR ಮತ್ತು 3AKಯಲ್ಲಿ ಯಾವುದೇ ಸೀಟ್ಗಳು ಆ್ಯಡ್ ಆಗಿರಲಿಲ್ಲ. ಹಾಗೆ 3B ಜನರಲಲ್ಲಿ ಕೂಡ ಗಮನಿಸಿ 8 ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗಿದ್ದು. ಈಗ ಬಹಳ ಖುಷಿಯಾದಂಥ ಸಂಗತಿ ಏನಂದರೆ GM ಕೆಟಗರಿಯಲ್ಲಿ 155 ಸೀಟ್ಗಳು ಸೆಕೆಂಡ್ ರೌಂಡ್ನ ಸೀಟ್ ಮ್ಯಾಟ್ರಿಕ್ಸ್ಗೆ ಲಾಸ್ಟ್ ಇಯರ್ ಆ್ಯಡ್ ಆಗಿದ್ದು. ಈ ಒಂದು ವಿಷಯ 3A ಮತ್ತು 3B ಕೆಟಗರಿಯಲ್ಲಿದ್ದವರಿಗೆ ಬಹಳಷ್ಟು ಖುಷಿ ಪಡುವಂತಹ ಸಂಗತಿಯಾಗಿರ್ತದೆ. ಯಾಕಂದರೆ ಅವರು ಕೂಡ GMಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರೋದ್ರಿಂದ ಈ ಒಂದು ಕೆಟಗರಿಗಳಲ್ಲಿ ಜಾಸ್ತಿ ಸೀಟ್ಗಳಾದರೆ 3A ಮತ್ತು 3B ಕೆಟಗರಿಗಳಿಗೂ ಕೂಡ ಬಹಳಷ್ಟು ಅನುಕೂಲವಾಗಲಿದೆ. ನಿಮ್ಮದೇನಾದರೂ GM ಮತ್ತು ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ದರೆ ಅಲ್ಲಿ 4 ಸೀಟ್ಗಳನ್ನು ಆ್ಯಡ್ ಮಾಡಿದರು. ಕನ್ನಡ ಮೀಡಿಯಂ ರಿಸರ್ವೇಷನ್ ಇರುವವರ ಸಂಖ್ಯೆ ಕಡಿಮೆ ಇರೋದ್ರಿಂದ ಈ ಒಂದು ಕೆಟಗರಿಗಳಲ್ಲಿ 4 ಸೀಟ್ ಜಾಸ್ತಿ ಆದರೂ ಕೂಡ ಬಹಳಷ್ಟು ಅನುಕೂಲವಾಗಲಿದೆ. ಅದೇ ರೀತಿ GMR ಕೆಟಗರಿಯಲ್ಲಿ 8 ಸೀಟ್ಗಳಿದ್ದು ಈ ಒಂದು ಸೀಟ್ಗಳ ಜಾಸ್ತಿ ಆಗಿರೋದು 3AR ಮತ್ತು 3BR ಅವರಿಗೂ ಕೂಡ ಬಹಳಷ್ಟು ಅನುಕೂಲವಾಗಲಿದೆ. ಹಾಗೆ ಗಮನಿಸಿ SCGಯಲ್ಲಿ ಅತಿ ಹೆಚ್ಚು ಸೀಟ್ಗಳು ಜಾಸ್ತಿ ಆಗಿದ್ದಾವೆ. 39 ಸೀಟ್ಸ್ಗಳು SCG ಕೆಟಗರಿಯಲ್ಲಿ ಜಾಸ್ತಿ ಆಗಿದ್ದು ಲಾಸ್ಟ್ ಇಯರು. ಅದೇ ರೀತಿ STGಯಲ್ಲಿ ಕೂಡ 24 ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗಿದ್ದು ಲಾಸ್ಟ್ ಇಯರ್. ST ಜೊತೆಗೆ ರೂರಲ್ ಏನಾದರೂ ಇದ್ದರೆ 1 ಸೀಟ್ ಜಾಸ್ತಿ ಆಗಿತ್ತು ಲಾಸ್ಟ್ ಇಯರು. ಈ 1 ಸೀಟು ರೂರಲ್ ಇದ್ದವರಿಗೆ ಸಿಗುತ್ತದೆ ST ಕೆಟಗರಿಯಲ್ಲಿ. ಈಗ ಹೈದರಾಬಾದ್ ಕರ್ನಾಟಕ 2AH ಕೆಟಗರಿ ನೋಡಿ 3 ಸೀಟ್ಗಳು ಜಾಸ್ತಿ ಆಗಿದ್ವು ಲಾಸ್ಟ್ ಇಯರ್. ಅದೇ ರೀತಿ 3AH ಅಲ್ಲಿ ಕೂಡ 4 ಸೀಟ್ಗಳು ಜಾಸ್ತಿ ಆಗಿದ್ವು. ಹಾಗೆ 3BH ಅಲ್ಲಿ ಕೂಡ 2 ಸೀಟ್ಗಳು ಜಾಸ್ತಿ ಆಗಿದ್ವು. GMRH ನಲ್ಲೂ ಕೂಡ 1 ಸೀಟ್ ಜಾಸ್ತಿ ಆಗಿತ್ತು ಲಾಸ್ಟ್ ಇಯರ್. SC ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ 1 ಸೀಟ್ ಜಾಸ್ತಿ ಆಗಿತ್ತು. ಅದೇ ರೀತಿ STH ಅಲ್ಲಿ ಕೂಡ 1 ಸೀಟ್ ಜಾಸ್ತಿ ಆಗಿತ್ತು. GMPಯಲ್ಲಿ ಟೋಟಲ್ ಆಗಿ ಗಮನಿಸಿ 259 ಸೀಟ್ಗಳು ಜಾಸ್ತಿ ಆಗಿದ್ವು. GMPಯಲ್ಲಿ ಅಂದರೆ 12 ಲಕ್ಷ ಸೀಟ್ ಅಷ್ಟೇ ಅಲ್ಲದೆ ಇದರಲ್ಲಿ 22 ಲಕ್ಷದ ಸೀಟ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತದೆ, 25 ಲಕ್ಷದ ಸೀಟ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತದೆ. ಟೋಟಲ್ ಆಗಿ GMPಯಲ್ಲಿ 259 ಸೀಟ್ಗಳು ಜಾಸ್ತಿ ಆಗಿದ್ದು. ಆದ್ದರಿಂದ ಯಾರ್ಯಾರಿಗೆ GMPಗಳ ಸೀಟ್ಗಳು ಸಿಕ್ಕಿಲ್ವೋ ಅಂಥವರು ಹೋಪನ್ನು ಕಳ್ಕೊಬೇಡಿ, ಮುಂದಿನ ರೌಂಡ್ಗೆ ಖಂಡಿತವಾಗಿ ಸಿಗುತ್ತದೆ. ಅದೇ ರೀತಿ GMP ಮತ್ತು ಹೈದರಾಬಾದ್ ಕರ್ನಾಟಕ ಇದ್ದರೆ 65 ಸೀಟ್ಗಳು ಲಾಸ್ಟ್ ಇಯರ್ ಜಾಸ್ತಿ ಆಗಿದ್ದು. ಈ ಒಂದು ಕೆಟಗರಿಯಲ್ಲೂ ಅಷ್ಟೇ ಲಾಸ್ಟ್ ಇಯರ್ಗೆ ನೀವು ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಬೋದು. ನಾನು ಆಲ್ರೆಡಿ ಅದನ್ನು ವಿಡಿಯೋನ ಮಾಡಿದ್ದೇನೆ, ಎಷ್ಟು ಡಿಫರೆನ್ಸ್ ಆಗ್ತದೆ GMP ಮತ್ತು GMPH ಅಲ್ಲಿ ಸೆಕೆಂಡ್ ರೌಂಡ್ಗೆ ಫಸ್ಟ್ ರೌಂಡ್ಗೆ ಅಂತ. ಆ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಖಂಡಿತವಾಗಿ ನೋಡ್ಕೊಂಡು ಬನ್ನಿ. ಹಾಗೆ ನೀವಿಲ್ಲಿ ಗಮನಿಸಿ ಓಪನ್ ಕೆಟಗರಿಯಲ್ಲಿ 662 ಸೀಟ್ಗಳು ಉಳಿದಿದ್ದು. ಈ ಎಲ್ಲ ಕೆಟಗರಿಗಳ ಸೀಟ್ಗಳನ್ನು ಏನು ಮಾಡ್ತಾರೆ ಅಂದರೆ 662 ಸೀಟ್ಗಳನ್ನು GMP ಆಗಿ ಕನ್ವರ್ಟ್ ಮಾಡಿ GMPಯಲ್ಲಿ ಅಲಾಟ್ ಮಾಡ್ತಾರೆ. ಅಕಸ್ಮಾತ್ ಆಗಿ ಈ ಸೀಟ್ಗಳು ಫುಲ್ ಆಗದೇ ಇದ್ದರೆ ಈ ಕೆಟಗರಿಯ ಸೀಟ್ಗಳನ್ನು GMP ಆಗಿ ಕನ್ವರ್ಟ್ ಮಾಡ್ತಾರೆ. ಆದ್ದರಿಂದಲೇ ಸೆಕೆಂಡ್ ರೌಂಡ್ನ ಕಟ್ ಆಫ್ GMPಯಲ್ಲಿ ಭಾಳ ಕಡಿಮೆ ಹೋಗ್ತದೆ. ಅದೇ ರೀತಿ NRI ಸೀಟ್ಸ್ಗಳು 741 ಉಳಿದಿರ್ತವೆ. ಅದನ್ನು ಕೂಡ ಅಲಾಟ್ಮೆಂಟ್ ಆಗದೇ ಇದ್ದರೆ ಅವನ್ನ ಕೂಡ ಏನು ಮಾಡ್ತಾರೆ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾಗೆ ಕನ್ವರ್ಟ್ ಮಾಡಿ ಅದನ್ನು ಕೂಡ ಮ್ಯಾನೇಜ್ಮೆಂಟ್ ಸೀಟನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದರೆ ಅವರಿಗೆ ಅಲಾಟ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಲಾಸ್ಟ್ ಇಯರ್ ನೋಡ್ಬೋದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಕೂಡ 202 ಸೀಟ್ಗಳು ಉಳಿದಿದ್ದು. ಟೋಟಲ್ ಆಗಿ ಇಷ್ಟೊಂದು ಸೀಟ್ಸ್ಗಳು ಉಳಿದಿದ್ವು. ಈ ಒಂದು ಸೀಟ್ ಮ್ಯಾಟ್ರಿಕ್ಸಿಂದ ನೋಡಿದರೆ ನಮಗೆ ಏನೋ ಒಂದು ಅರ್ಥ ಆಗುತ್ತದೆ ಅಂದರೆ ಸೆಕೆಂಡ್ ರೌಂಡ್ನ ಕಟ್ ಆಫ್ ಭಾಳಷ್ಟು ಡ್ರಾಪ್ ಆಗುತ್ತೆ ಬಹಳಷ್ಟು ರೀಸನ್ಗಳಿಂದ. ನನ್ನ ಹಳೆಯ ವಿಡಿಯೋಗಳನ್ನು ನೀವು ನೋಡಿದರೆ ಎಲ್ಲವೂ ಕೂಡ ನಿಮಗೆ ಅರ್ಥವಾಗಿರುತ್ತೆ ಯಾಕೆ ಈ ಒಂದು ಕಟ್ ಆಫ್ ಡ್ರಾಪ್ ಆಗ್ತದೆ ಸೆಕೆಂಡ್ ರೌಂಡಲ್ಲಿ. ಅಷ್ಟೇ ಅಲ್ಲದೆ ಈ ಇಷ್ಟೊಂದು ಸೀಟ್ಗಳು ಯಾವ ರೀಸನ್ಗಾಗಿ ಸೆಕೆಂಡ್ ರೌಂಡಲ್ಲಿ ಬರ್ತವೆ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ.
ನಮಗೆ ಏನು ತಿಳಿಯುತ್ತಂದರೆ ಲಾಸ್ಟ್ ಇಯರ್ ಇಷ್ಟೊಂದು ಸೀಟ್ಸ್ಗಳು ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗಿದ್ದರಿಂದ ಈ ವರ್ಷವೂ ಕೂಡ ಇಷ್ಟೊಂದು ಸೀಟ್ಗಳು ಜಾಸ್ತಿ ಆದರೆ ನಮಗೆ ಖಂಡಿತವಾಗಿ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಡ್ರಾಪ್ ಆಗಿತ್ತಲ್ಲ ಅಷ್ಟೇ ಕಟ್ ಆಫ್ ಡ್ರಾಪ್ ಆಗುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾವು ಪ್ರೇಯರ್ ಮಾಡಬೇಕಾದದ್ದೇನೆಂದರೆ ಈ ವರ್ಷ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಲಿ, ಲಾಸ್ಟ್ ಇಯರ್ ಆದಂಗೆ ಯಾವುದಾದರೂ ಒಂದು ಕಾಲೇಜಿನಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಲಿ, ಅಲ್ಲದೆ ನಮ್ಮ ಲಿಸ್ಟಲ್ಲಿರುವಂತಹ 3 ಕಾಲೇಜ್ಗಳನ್ನು ಈ ವರ್ಷ ಸೆಕೆಂಡ್ ರೌಂಡ್ಗೆ ರಿಲೀಸ್ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.